So in this video lecture we'll study about Coulomb's law. Coulombs, Coulomb's law. Okay, see in the last year's syllabus you have studied about gravitational force, right? The force of attraction due to gravitation, that must be equal to the gravitational constant g into m1 into m2 divided by square of the distance between them ಅಂತ ಓದಿದ್ದೀರಿ ಈಗ. ಸೊ ಈ ಕೂಲಂಬ್ಸ್ ಲಾ ಅಂತ ಹೇಳೋದು ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಚಾರ್ಜ್ಡ್ ಆಬ್ಜೆಕ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ಹಿಯರ್ ಇಸ್ ಅ ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂ ಅಂತ ಇಟ್ಕೊಳ್ಳೋಣ, ಆ್ಯಂಡ್ ವಿ ಡೂ ಹ್ಯಾವ್ ಒನ್ ಮೋರ್ ಚಾರ್ಜ್ ಪ್ಲಸ್ Q2 ಇಯರ್. ಓಕೆ, ಎರಡು ಚಾರ್ಜ್ ಇರುತ್ತೆ. ಕ್ಲಿಯರ್ಲಿ ಪ್ಲಸ್ ಕೂಡ ಏನಾಗಬೇಕು, ಆ್ಯಕ್ಚುಲಿ ದರ್ ಮಸ್ಟ್ ಬಿ ಅ ರಿಪಲ್ಷನ್ ಅಲ್ವಾ, ಹಂಗಂದ್ರೆ ದರ್ ಮಸ್ಟ್ ಬಿ ರಿಪಲ್ಷನ್. ಸೊ ಹಿಯರ್ ಮಸ್ಟ್ ಬಿ ದ ರಿಪಲ್ಷನ್. ದಿಸ್ ಇಸ್ ವಾಟ್ ಫೋರ್ಸ್ ಆನ್ 2 ಡ್ಯೂ ಟು 1 ಅಂತ ಬರೀತಾರೆ. ಇದಕ್ಕೆ ಫೋರ್ಸ್ ಆನ್ 1 ಡ್ಯೂ ಟು 2, ಇದ್ರ ಮೇಲೆ ಈ ಚಾರ್ಜ್ ಫೋರ್ಸನ್ನು ಅಪ್ಲೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರಿಪಲ್ಷನ್ ಆಗುತ್ತೆ ಎರಡರ ನಡುವೆ ಕೂಡ. ಸೊ ಇವಾಗ ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಟೂ ಚಾರ್ಜ್ಡ್ ಆಬ್ಜೆಕ್ಟ್ಸ್ ಅನ್ನು ನಾವು ಬೈ ಯೂಸಿಂಗ್ ಕೂಲಂಬ್ಸ್ ಲಾ ನಾವು ಏನು ಮಾಡ್ತೇವೆ, ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಸೊ ಕೂಲಂಬ್ಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದರೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಏನೇ ಇರ್ಬೋದು ಅದು, okay, between any two charged particles, that is directly proportional to the product of the magnitude of the two charges. ಏನಾಗಿರುತ್ತೆ, ಈಗ ಇದು ಪ್ಲಸ್ ಇರಲಿ ಮೈನಸ್ ಇರಲಿ, ಯು ನೀಡ್ ಟು ಟೇಕ್ ಇಟ್ ಇಸ್ ಪಾಸಿಟಿವ್ ಬಿಕಾಸ್ ಇಟ್ಸ್ ಅ ಮ್ಯಾಗ್ನಿಟ್ಯೂಡ್. ಓಕೆ, ದ ಪ್ರಾಡಕ್ಟ್ ಆಫ್ ದ ಚಾರ್ಜ್ ಆನ್ ಟೂ ಪಾರ್ಟಿಕಲ್ಸ್, ದಟ್ ಈಸ್ ವಾಟ್ Q1 into Q2. And the second condition is F is inversely proportional to square of the distance between them. ಅಂದರೆ ಇದೆರಡರ ನಡುವೆ ಸೇ R is the distance ಅಂತ ಇಟ್ಕೊಂಡಿದ್ರೆ ನಾವು ಆ್ಯಕ್ಚುಲಿ. ಸೊ F is inversely proportional to what? Square of the distance between them. ಇದೆರಡನ್ನು ಕೂಡ ಕಂಬೈನ್ ಮಾಡಿದರೆ ನಮಗೆ F is directly proportional to ಏನಂತಿದೆ ಆ್ಯಕ್ಚುಲಿ Q1 into Q2 divided by R ಸ್ಕ್ವೇರ್ ಅಂತ ಬರುತ್ತೆ. ಸೊ ನಾವು ಐ ನೀಡ್ ಟು ರಿಮೂವ್ ದಿಸ್ ಪ್ರಪೋರ್ಷನಲ್, ಇದೇನೋ ಆ್ಯಕ್ಚುಲಿ ಪ್ರಪೋರ್ಷನಾಲಿಟಿ ಅಂತ ತೆಗಿಬೇಕಲ್ಲ, ಹಂಗಂದ್ರೆ ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂತಂದರೆ ಎಫ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಕೆ ಇಂಟು ವಾಟ್ Q1 ಇಂಟು Q2 ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಆಯಿತಾ? ಸೊ ದಿಸ್ ಕೆ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ದ ಕೆ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಆಯಿತಾ? ಇದೆಲ್ಲದೂ ಕೂಡ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿಯೋದು ಎಲ್ಲದನ್ನು ಕೂಡ. ಆಯಿತಾ? ಈಗ ನೋಡಿ, ಯಾವಾಗ ಫೋರ್ಸ್ ಅಂದರೆ ಈಗ ಎರಡು ಚಾರ್ಜನ್ನು ದೂರ ತೊಗೊಂಡು ಹೋಗೋದು, ಆವಾಗ ಏನಾಗುತ್ತೆ ಆ್ಯಕ್ಚುಲಿ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ವಾಟ್ ಡಿಕ್ರೀಸ್ ಆಗ್ತದಲ್ಲ. ಯಾಕೆಂದರೆ ಆ್ಯಸ್ ದ ಕ್ಲಿಯರ್ಲಿ ಲುಕ್ ಆ್ಯಟ್ ಹಿಯರ್, ಆ್ಯಕ್ಚುಲಿ ಇಫ್ ಆರ್ ಇನ್ಕ್ರೀಸಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಟು ದ ಫೋರ್ಸ್ ಮಸ್ಟ್ ಡಿಕ್ರೀಸ್ ಅಲ್ವ, ಕಡಿಮೆ ಆಗಲೇಬೇಕಲ್ವ ಅದು. ಸೊ ಹಾಗಾಗಿ ಯಾವಾಗ ನಾವು ಡಿಸ್ಟೆನ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತೀವೋ ದ ಫೋರ್ಸ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ ದೇರ್. ಆಯಿತಾ? ಸೊ ಇದು ಕೂಲಂಬ್ಸ್ ಲಾ, ಇದಕ್ಕೆ ನಾವು ಕೂಲಂಬ್ಸ್ ಲಾ ಅಂತ ಹೇಳ್ತಾರೆ. ಆಯಿತಾ? ಸೊ ಇವಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ, ಇದು ಕೂಡ ಎಕ್ಸ್ಪೆರಿಮೆಂಟಲ್ಲಿ ಫೌಂಡ್. ಇದು ಕೆ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4πε0 ಅಂತ ಹೇಳ್ತಾರೆ ಆ್ಯಕ್ಚುಲಿ. ಆಯಿತಾ? ಸೊ ಇಲ್ಲಿ ε0ಗೆ ಒಂದು ವ್ಯಾಲ್ಯೂ ಇದೆ, ದಟ್ ಈಸ್ ವಾಟ್ ε0 ಈಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಇದಕ್ಕೆ ಪರ್ಮಿಟಿವಿಟಿ ಅಂತ ಹೇಳ್ತಾರೆ, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತಾರೆ. ಆಯಿತಾ? ಸೊ ಇವಾಗ ನೋಡಿ ಏನು ಅಂತ ಹೇಳಿದರೆ, ಸೊ ಈ ಕೆಗೆ ನಾವು ವ್ಯಾಲ್ಯೂ ಇದೆ ಆ್ಯಕ್ಚುಲಿ ಇಸ್ ಕೆ ಈಸ್ ಈಕ್ವಲ್ ಟು 9 into 10 to the power of 9. ಈಗ ವಾಟ್ ಇಸ್ ದ ಯೂನಿಟ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂದರೆ ಇದಕ್ಕೆ ಯೂನಿಟ್ ಇದೆ ಆ್ಯಕ್ಚುಲಿ. ಈಗ ನೋಡಿ, ಇದು ಈ ಕಡೆ ಹೋಗೋದು ಅಂತ ಇಟ್ಕೊಳ್ಳಿ. ಈಗ ಫೋರ್ಸ್ಗೆ ನ್ಯೂಟನ್ ಇದೆಯಲ್ಲ ಹಂಗಂದ್ರೆ, ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ನೋಡಿ ಹೇಗೆ ಯೂನಿಟ್ ಬರೀದು ಅಂತಂದ್ರೆ, ಈಗ ಇಲ್ಲಿಗೆ ಫೋರ್ಸ್ಗೆ ನ್ಯೂಟನ್ ಇದೆ ಹೆಂಗಂದ್ರೆ ನಿಮಗೆ, ಇವಾಗ ನಾನು ರೆಡ್ಡಿಂಗನ್ನು ಯೂಸ್ ಮಾಡ್ತೇನೆ. ಇಲ್ಲಿ ನೋಡಿ, ಫೋರ್ಸ್ಗೆ ಇಲ್ಲಿ ನ್ಯೂಟನ್ ಇದೆ ಹೆಂಗಂದ್ರೆ ಯೂನಿಟ್ಟು, ಇದಕ್ಕೆ ಆರ್ ಸ್ಕ್ವೇರ್ ಡಿಸ್ಟೆನ್ಸ್ ಅಲ್ವಾ, ಇದು ಇಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಮೀಟರ್ ಸ್ಕ್ವೇರ್ ಆಯಿತು, ಮೀಟರ್ ಇಂಟು ಮೀಟರ್, ದಟ್ ಇಸ್ ವಾಟ್ ಮೀಟರ್ ಸ್ಕ್ವೇರ್. ಒಂದು Q1ಗೆ ಸಿ ಕೂಲಮ್, ಇದಕ್ಕೂ ಕೂಡ ಸಿ ಅಲ್ವಾ, ಸಿ ಬಿಕಮ್ಸ್ ವಾಟ್ ಕೂಲಮ್ ಸ್ಕ್ವೇರ್ ಆಯ್ತಲ್ವ ಅದು. ಸೊ ಅದಕ್ಕೋಸ್ಕರ ಇದೇನಾಯ್ತು ಆ್ಯಕ್ಚುಲಿ, ಇದು ಈ ಕಡೆ ಬಂದು. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಯೂನಿಟ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಆಯಿತಾ? ಸೊ ಇವಾಗ ಸಿಮಿಲರ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ε0 ಅಂತ ಹೇಳ್ತಾರೆ ಅದಕ್ಕೆ. ಆಯಿತಾ? ε0 ಇಸ್ ನಥಿಂಗ್ ಬಟ್ ಪರ್ಮಿಟಿವಿಟಿ ಆಫ್ ದಿ ಫ್ರೀ ಸ್ಪೇಸ್. ಆಯಿತಾ? ಸೊ ε0ಗೆ ವ್ಯಾಲ್ಯೂ ಏನಿದೆ ಆ್ಯಕ್ಚುಲಿ, ಇಟ್ ಈಸ್ 8.854 into 10 to the power of -12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್.
ಆಯಿತಾ. ಇದು ಕೂಡ ವೆರಿ ಮಚ್ ಇಂಪಾರ್ಟೆಂಟು. ಇದೆರಡು ವ್ಯಾಲ್ಯೂನ ಕೂಡ ನೀವು ನೆನಪಿಟ್ಕೋಬೇಕು ಆ್ಯಕ್ಚುಲಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್. ಆಯಿತಾ, ಪ್ರಾಬ್ಲಮ್ ಮಾಡ್ಲಿಕ್ಕೆ ಕೂಡ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಒಂದು ಸಣ್ಣ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೇನೆ. ವಾಟ್ ಡಸ್ ಇಟ್ ಮೀನ್ ಬೈ ಪರ್ಮಿಟಿವಿಟಿ ಅಂತ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, ಇಲ್ಲಿ ಎರಡು ಚಾರ್ಜ್ ಆಬ್ಜೆಕ್ಟ್ ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ ಇದೆ. ಒಂದು ಪಾಯಿಂಟ್ ಚಾರ್ಜ್ Q1, ಮತ್ತೊಂದು ಪಾಯಿಂಟ್ ಚಾರ್ಜು +Q2 ಅಂತ ಇಟ್ಕೊಳ್ಳೋಣ. ಆಯಿತಾ, ಈಗ ಇದ್ರ ನಡುವೆ ಏನು ಬೇಕಾದ್ರೂ ಇರ್ಬೋದು ಇಲ್ಲಿ ಆ್ಯಕ್ಚುಲಿ. ಆಯಿತಾ, ಇದ್ರ ನಡುವೆ ಏನಾಗಿರ್ಬೋದು, ಈ ಎರಡು ಚಾರ್ಜ್ ಪಾರ್ಟಿಕಲ್ಸ್ ನಡುವೆ ಅಂದರೆ ಐ ಕ್ಯಾನ್ ಪ್ಲೇಸ್ ಏರ್ ಆರ್ ವ್ಯಾಕ್ಯೂಮ್ ಅಂತ ನಾನು ಹೇಳ್ಬೋದು, ಆರ್ ಎಲ್ಸ್ ವಾಟರ್ನ ನಾನು ಇಡ್ಬೋದು. ಇವಾಗ ವಾಟರ್ನ ಇಡ್ಬೋದು. ಅದೇ ಥರನೇ ನಾನು ಏನು ಮಾಡ್ಬೋದು ಆ್ಯಕ್ಚುಲಿ, ಸಮ್ ಆಯಿಲನ್ನು ನಾನು ಪ್ಲೇಸ್ ಮಾಡ್ಬೋದು. ಸೊ ಈಗ ಇದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಮೀಡಿಯಮ್. ಅದಕ್ಕೆ ಏನಂತ ಹೇಳ್ತಾರೆ ಆ್ಯಕ್ಚುಲಿ, ಮೀಡಿಯಮ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಹಿಯರ್ ಇಟ್ ಈಸ್ ಮೀಡಿಯಮ್ ಅಂತ ಹೇಳ್ತಾರೆ. ಯಾವಾಗ ನೀವು ಮೀಡಿಯಮನ್ನು ಚೇಂಜ್ ಮಾಡ್ತೀರಿ, ಎರಡು ಚಾರ್ಜ್ ಪಾರ್ಟಿಕಲ್ಸ್ ನಡುವೆ ಮೀಡಿಯಮನ್ನು ಚೇಂಜ್ ಮಾಡ್ತೀರಲ್ವ, ಆವಾಗ ಆ ಮೀಡಿಯಮ್ ಹೇಳೋದು ಈ ಫೋರ್ಸಿಗೆ, ಏನು ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಬರುತ್ತಲ್ವ, ಅದರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತದು. ಸೊ ಅದಕ್ಕೋಸ್ಕರ ದ ಮೀಡಿಯಮ್ ಇನ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನು ನಾವು ಈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸಿಗೆ ನಾವು ಡಿಫೈನ್ ಮಾಡ್ತೇವೆ. ಈಗ ಎಪ್ಸಿಲಾನ್ ನಾಟ್ ಹೇಳೋದು ಯಾವತ್ತೂ ಕೂಡ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಅಂದರೆ ನಡುವೆ ಏರ್ ಆರ್ ವ್ಯಾಕ್ಯೂಮ್ ಇದೆ ಅಂತಲೇ ಅರ್ಥ. ಅದು ಯಾವಾಗ ಎಪ್ಸಿಲಾನ್ ನಾಟ್ ಅನ್ನು ಇಟ್ಟಾಗ. ಸಪೋಸ್ ಇಫ್ ಐ ರಿಪ್ಲೇಸ್ ದಿಸ್ ಏರ್ ಆರ್ ವ್ಯಾಕ್ಯೂಮ್ ಬೈ ಸಮ್ ಅದರ್ ಮೀಡಿಯಮ್, ಯಾವುದೋ ಏನೋ ಒಂದು ಬೇರೆ ಮೀಡಿಯಮ್, ವಾಟರ್ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು, ಯಾವುದೋ ಒಂದು ಮೀಡಿಯಮ್ ಆಗ್ತಾನೆ, ಅದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಂತ ಹೇಳ್ಬೋದು ನಾವು. ಆಯಿತಾ, ಕೆ ಅಥವಾ ರಿಲೇಟಿವ್ ಪರ್ಮಿಯಬಿಲಿಟಿ ER ಅಂತ ಹೇಳ್ತಾರೆ. ಅದನ್ನು ಪ್ಲೇಸ್ ಮಾಡಿದರೆ ಅಟ್ ದಟ್ ಟೈಮ್ ದ ನ್ಯೂ ಫೋರ್ಸ್, this is what force in medium, that is going to be 1 divided by 4 pi epsilon naught into epsilon r. ಇಲ್ಲಿ ಕೆ ಅಂತಲೂ ಬರೀಬೋದು. ಆಯಿತಾ, ಇಂಟು ವಾಟ್, Q1 ಇಂಟು Q2 ಡಿವೈಡ್ ಬೈ R² ಆಗಿರುತ್ತದು. ಯಾವಾಗ ಈ ನಡುವೆ ಇರುವಂಥ ಏನು ಮೀಡಿಯಮ್ ಇದೆಯಲ್ಲ, ಆ ಮೀಡಿಯಮ್ನ ನಾವು ರಿಪ್ಲೇಸ್ ಮಾಡಬೇಕು. ರಿಪ್ಲೇಸ್ಡ್ ಬೈ ಸಮ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಆರ್ ರಿಲೇಟಿವ್ ಪರ್ಮಿಯಬಿಲಿಟಿ ER ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಯಬಿಲಿಟಿ. ಆಯಿತಾ, ಇದಕ್ಕೆ ಇಟ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ. ದಿಸ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ. ಈ ER ಅನ್ನು ನಾನು ಕೆ ಅಂತಲೂ ಬರಿಬೋದು. ಆಯಿತಾ, 1 divided by 4 pi epsilon naught into K into Q1 into Q2 divided by R² ಅಂತ ನಾವು ಕೂಡ ಇದನ್ನು ಮಾಡ್ಬೋದು, ಹೇಳಬಹುದು. ಓಕೆ, ಸೊ ಇವಾಗ ಇಲ್ಲೊಂದು ಟರ್ಮ್ ಬರುತ್ತೆ ಆ್ಯಕ್ಚುಲಿ, ಈ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಇದೆಯಲ್ಲ, ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್. ಇದಕ್ಕೆ ಎಪ್ಸಿಲಾನ್ ಅಂತ ಹೇಳ್ತಾರೆ. ಎಪ್ಸಿಲಾನ್ ನಾಟ್ ಇಸ್ ನಥಿಂಗ್ ಬಟ್, ಎಪ್ಸಿಲಾನ್ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್. ಇಟ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಇದಿಷ್ಟು ಗೊತ್ತಾಗಿರ್ಬೋದಲ್ಲ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಫೈನಲಿ ಐ ಕ್ಯಾನ್ ಗೆಟ್ ದ ಕನ್ಕ್ಲೂಷನ್ ಹಿಯರ್ ದಿಸ್ ಸರ್, ಎಫ್ ಏರ್ ಅಂದರೆ ಫೋರ್ಸ್ ಇನ್ ಏರ್ ಆರ್ ವ್ಯಾಕ್ಯೂಮ್ ದಟ್ ಮಸ್ಟ್ ಬಿ ಈಸ್ ಈಕ್ವಲ್ ಟು ಎಫ್ ಇನ್ ಮೀಡಿಯಮ್ ಡಿವೈಡ್ ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ದಿಸ್ ರಿಲೇಷನ್ಶಿಪ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಎಫ್ ಇನ್ ಮೀಡಿಯಮ್ ಡಿವೈಡ್ ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಅರ್ಥ ಆಯ್ತಲ್ಲ ಇದಿಷ್ಟು. ಸೊ ನಾನು ಮುಂದಿನ ವೀಡಿಯೋದಲ್ಲಿ ಇದನ್ನು ಕಂಟಿನ್ಯೂಷನ್ ಮಾಡ್ತೇನೆ.